ಹಲೋ ಆಲ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯದರ್ಶಿನಿ. ನಮ್ಮದು ಕೋಲಾರ ಡಿಸ್ಟ್ರಿಕ್ಟ್ ಮುಳಬಾಗಲ್ ತಾಲೂಕು. ನಾವಿರೋದು ಬ್ಯಾಂಗ್ಳೂರ್ KR-ಪುರಮಲ್ಲಿ. ನಾನು ಲಾಸ್ಟ್ ಮಂತ್ ಜೂನಲ್ಲಿ ರಷ್ಯಾಯಿಂದ ಲೈಟಾಗಿ ಹೆಲ್ತ್ ಇಶ್ಯೂಸ್ ಇದೆ ಅಂತ ಇಂಡಿಯಾಗೆ ಬಂದೆ. ಮತ್ತು ಹಾಸ್ಪಿಟ್ಲಲ್ಲಿ ತೋರಿಸಿದಾಗ ನನಗೆ ಆ್ಯಪ್ಸಿಸ್ ಆಗಿತ್ತು. 2 ಕಡೆ ಆ್ಯಪ್ಸಿಸ್ ಟ್ರೈನ್ ಮಾಡಿದ್ರು. ಮತ್ತು MRIಯಲ್ಲಿ ಮೂರನೇ ಸರಿ ಕೂಡ ಮಾಡಬೇಕು ಅಂತ MRIಯಲ್ಲಿ ರಿಪೋರ್ಟ್ ಬಂದಿತ್ತು. ಬಟ್ ಭಯ ಆಗ್ತಿತ್ತು, ಎಷ್ಟು ಸರಿ ಡ್ರೈನ್ ಮಾಡಿಸ್ಕೊಳ್ಳೋದು ಮತ್ತು ಆಪರೇಷನ್ ಅಂತ. MRI ರಿಪೋರ್ಟ್ ಬಂದ ಮೇಲೆ ನಮ್ಮ ಹತ್ರ ಆಪ್ಷನ್ನೇ ಇರಲಿಲ್ಲ. ಆವಾಗ ವಿವರ್ ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಇನ್ನು ಆಪರೇಷನ್ ಒಂದೇ ಒಂದು ದಾರಿ ಅನ್ನೋಷ್ಟರಲ್ಲಿ 11:30 ನೈಟ್ ಆ ಥರ ಸ್ವಾಮೀಜಿಗೆ ಕಾಲ್ ಮಾಡಿದ ತಕ್ಷಣ ಸ್ವಾಮೀಜಿ ಇಮಿಡಿಯೇಟಾಗಿ ರೆಸ್ಪಾಂಡ್ ಆಗಿ ಮನೆಯಲ್ಲೇ ಮಾಡೋ ಅಂಥ ಒಂದು 3-4 ಪರಿಹಾರ ಹೇಳಿದ್ರು. ಅದನ್ನು ನಾವು ತಡವಾಗ್ದಿರ ಇಮಿಡಿಯೇಟಾಗಿ ಮಾಡ್ಕೊಂಡ್ವಿ. ಇಂಗುವ ಇರುತ್ತಲ್ಲ ಮನೆಯಲ್ಲಿ ಅಡುಗೆಗೆಲ್ಲ ಯೂಸ್ ಮಾಡ್ತಾರೆ, ಅದನ್ನು ಒಂದು ದಾರದಲ್ಲಿ ಕಟ್ಟಿ ಅಂತ ಹೇಳಿದರು. ಮತ್ತು ಇನ್ನೊಂದು ಬಂದುಬಿಟ್ಟು ಐರನ್ ಯಾವುದಾದ್ರೂ ನೇಲ್ ಇರುತ್ತೆ, ಅದನ್ನು ದಾರ ಅಲ್ಲಿ ಕಟ್ಟಿ ಕೈ ಕಟ್ಟಬೇಕು. ಮತ್ತು ನಿಮ್ಗೆ ಇಷ್ಟವಾಗಿರೋ ದೇವತೆ ಇರ್ತಾರಲ್ಲ, ದುರ್ಗಾ ಮಾತಾ ಆ ಥರ ದೇವತೆಗೆ ಒಂದು 8 ದೀಪ ಇಟ್ಟು ಪೂಜೆ ಮಾಡಿ ಅಂತ ಹೇಳಿದ್ರು. ನೆಕ್ಸ್ಟ್ ಮಾರ್ನಿಂಗೇ ಇನ್ನೇನು ಆಪ್ರೇಷನ್ ಇರಬೇಕಿತ್ತು, ಬಟ್ ಇದೆಲ್ಲ ಮಾಡಿದ ನಂತರ ನನಗೆ ಐ ಫೆಲ್ಟ್ ವೆರಿ ಪಾಸಿಟಿವ್ ಅಂತ ಅನಿಸ್ತು. ಇವಾಗ ಆಯಿತು, ಬಟ್ ಸ್ವಾಮೀಜಿ ರೂಪದಲ್ಲಿ ಅದು ಕ್ಲಿಯರ್ ಆಯಿತು ಅಂತ ನನಗೆ ಈಸ್ ಲೈಕ್ ಗಾಡ್ ಫಾದರ್ ಅಂತ ಹೇಳ್ಬೋದು ಸ್ವಾಮೀಜಿನ. ಐ ವುಡ್ ಲೈಕ್ ಟು ಥ್ಯಾಂಕ್ ಹಿಮ್ ಮೈ ಹೋಲ್ ಹಾರ್ಟೆಡ್ಲಿ.